ಸಾಕಷ್ಟು ಕನ್ನಡಿಗರು ಕೋಟ್ಯಾಂತರ ಕನ್ನಡಿಗರು ಕಾದು ಕುಳಿತಿದ್ದಂತಹ ಬಿಗ್ ಬಾಸ್ ಇನ್ನೇನು ಶುರುವಾಗಿದೆ. ಬಿಗ್ ಬಾಸ್ ಮನೆಗೆ ಈಗ ಯಲ್ಲಮ್ಮ ಎಂಟ್ರಿ ಕೊಟ್ಟಿದ್ದಾಳೆ. ಹಾಗಾದರೆ ಯಾರು ಈ ಯಲ್ಲಮ್ಮ? ಮಲ್ಲಮ್ಮ ಎಂಟ್ರಿ ಕೊಟ್ಟಿರುವಂಥದ್ದು. ಮಲ್ಲಮ್ಮ ಯಾರು ಎನ್ನುವಂತಹ ಪ್ರಶ್ನೆ ಇದೆ. ಬಿಗ್ ಬಾಸ್ ಮನೆಗೆ ಬಂದಂತಹ ಮಲ್ಲಮ್ಮ ಯಾರು? ಈ ಒಂದು ಮಹಿಳೆ ಯಾರು? ಮೂರನೇ ಕಂಟೆಸ್ಟೆಂಟ್ ಆಗಿ ಬಿಗ್ ಬಾಸ್ ಮನೆಗೆ ಯಲ್ಲಮ್ಮ ಲಗೇಟಿರುವಂಥದ್ದು. ಮಲ್ಲಮ್ಮ ಏನಿದ್ದಾಳೆ? ಮೂರನೇ ಕಂಟೆಸ್ಟೆಂಟ್ ಆಗಿ ಮಲ್ಲಮ್ಮ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ. ಮಲ್ಲಮ್ಮನ ಎಂಟ್ರಿ ನೋಡಿ ಇಡೀ ಕರ್ನಾಟಕಕ್ಕೆ ಅಚ್ಚರಿಯಾಗಿದೆ. ಯಾರು ಈ ಮಲ್ಲಮ್ಮ? ಎಲ್ಲಿದ್ರು? ಏನು ಮಾಡ್ತಾ ಇದ್ರು? ಮಲ್ಲಮ್ಮನ ಹುಡುಕಾಟದಲ್ಲಿ ಸೋಷಿಯಲ್ ಮೀಡಿಯಾ ಮಂದಿ ಫುಲ್ ಬ್ಯುಸಿಯಾಗಿಬಿಟ್ಟಿದ್ದಾರೆ. ಯಾರು ಮಲ್ಲಮ್ಮ? ರಾತ್ರಿಯಿಂದ ನೆಟ್ನಲ್ಲಿ ಸಖತ್ತಾಗಿ ಟ್ರೆಂಡ್ ಆಗ್ತಾ ಇದ್ದಾಳೆ ಈ ಮಲ್ಲಮ್ಮ. ಎಲ್ಲಿಂದ ಬಂದ್ಲು ಈ ಮಲ್ಲಮ್ಮ? ಯಾರು ಗೊತ್ತಾ ಈ ಮಲ್ಲಮ್ಮ? ನಿಮ್ಮ ಫ್ರೀಡಮ್ ಟಿವಿಯಲ್ಲಿ ಕಂಪ್ಲೀಟ್ ಚಿತ್ರಣ. ಬಿಗ್ ಬಾಸ್ ಮನೆಗೆ ಮಲ್ಲಮ್ಮ ಎಂಟ್ರಿ ಕೊಟ್ಟಿದ್ದಾರೆ. ಹಾಗಾದರೆ ಯಾರು ಈ ಮಲ್ಲಮ್ಮ? ಎಷ್ಟೋ ಜನರ ನಿರೀಕ್ಷೆ ಇತ್ತು ಮೂರನೇ ಕಂಟೆಸ್ಟೆಂಟ್ ಆಗಿ ಬಿಗ್ ಬಾಸ್ ಮನೆಗೆ ಮಲ್ಲಮ್ಮ ಬಂದಿರುವಂಥದ್ದು. ಯಾರ್ಯಾರೋ ಬರ್ತಾರೆ ಅಂತ ಒಂದು ಊಹಾಪೋಹಗಳ ಮಾತು ಕೇಳಿ ಬರ್ತಾ ಇತ್ತು ಬಿಗ್ ಬಾಸ್ ಮನೆಗೆ. ಆದರೆ ಯಾರೂ ಕೂಡ ಊಹಿಸಿರಲಿಲ್ಲ, ಈ ಒಂದು ಹೆಸರು ಕೂಡ ಕೇಳಿರಲಿಲ್ಲ ಯಾರೂ ಕೂಡ. ಅಂತಹ ಒಬ್ಬ ಮಹಿಳೆ ಬಂದಿರುವಂಥದ್ದು ಬಿಗ್ ಬಾಸ್ ಮನೆಗೆ. ಮಲ್ಲಮ್ಮ ಎನ್ನುವಂತಹ ಮಹಿಳೆ ಯಾರು? ಯಾಕೆ ಬಿಗ್ ಬಾಸ್ಗೆ ಕರೆತಂದರು? ಎಲ್ಲೂ ಕೂಡ ಈಕೆಯ ಮಾತು ಕೇಳಿರಲಿಲ್ಲ. ಒಂದು ಹೆಸರು ಕೂಡ ಯಾರೂ ಕೇಳಿರಲಿಲ್ಲ. ಇಂಥವ್ರು ಬರ್ತಾರೆ ಅಂತ ಸ್ವಲ್ಪ ಕೂಡ ಊಹೆ ಕೂಡ ಮಾಡಲಿಲ್ಲ ಕರ್ನಾಟಕದ ಜನ. ಊಹೆಗೂ ಮೀರಿದ ಒಂದು ಹೆಜ್ಜೆಯನ್ನು ಇಟ್ಟಿರುವಂಥದ್ದು ಬಿಗ್ ಬಾಸ್ ಟೀಮ್. ಬಿಗ್ ಬಾಸ್ನ ಒಂದು ಕಂಟೆಸ್ಟೆಂಟ್ ಆಗಿ ಮಲ್ಲಮ್ಮ ಎಂಟ್ರಿ ಹಾಕಿದ್ದಾರೆ. ಇಡೀ ಕರ್ನಾಟಕದ ಜನ ಎದುರು ಅವ್ರು ಹುಡುಕಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಯಾರು ಈ ಮಲ್ಲಮ್ಮ? ಎಲ್ಲಿಂದ ಬಂದರು? ಇವರ ಮೂಲ ಏನು? ಇವ್ರನ್ನ ಕರ್ಕೊಂಡು ಬಂದಿದ್ದ ಉದ್ದೇಶ ಏನು? ಇವರು ಯಾವುದರಲ್ಲಿ ಒಂದು ಫೇಮಸ್? ಯಾಕಂದರೆ ಬಿಗ್ ಬಾಸ್ಗೆ ಬರಬೇಕಂದ್ರೆ ಏನಾದರೂ ಟ್ರೋಲ್ ಆಗಿರಬೇಕು, ಟ್ರೆಂಡ್ ಆಗಿರಬೇಕು, ವೈರಲ್ ಆಗಿರಬೇಕು, ಏನಾದರೂ ಒಂದು ಸಾಧನೆ ಮಾಡಿರಬೇಕು, ಅಥವಾ ಏನೋ ಒಂದು ಸ್ಪೆಷಲ್ ಆದಂತಹ ಒಂದು ಟ್ಯಾಲೆಂಟ್ ಇರಬೇಕು. ಹಾಗಾದರೆ ಯಾರು ಈ ಮಲ್ಲಮ್ಮ? ಮಲ್ಲಮ್ಮ ಉತ್ತರ ಕರ್ನಾಟಕದ ಅಪ್ಪಟ ಹಳ್ಳಿಯ ಪ್ರತಿಭೆ ಅಂತ ಹೇಳಲಾಗ್ತಾ ಇದೆ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಸಣ್ಣ ಹಳ್ಳಿಯವರು ಈ ಒಂದು ಮಲ್ಲಮ್ಮ. ಕೆಲಸಕ್ಕೆ ಅಂತ ಬೆಂಗಳೂರಿಗೆ ಬಂದಿದ್ರು ಮಲ್ಲಮ್ಮ ಅಜ್ಜಿ. ಒಂದು ಅಜ್ಜಿಯನ್ನು ಕರೆತರ್ತಿದ್ರು ನೋಡಿ. ಆದರೆ ತಮ್ಮ ಮಾತಿನ ಮೂಲಕ ಸಾಮಾಜಿಕ ಜಾಲತಾಣದಲ್ಲಿ ಫೇಮಸ್ ಆಗಿದ್ರು ಇವರು. ಮಾತಿನ ಮಲ್ಲಮ್ಮ ಎಂದೇ ಫೇಮಸ್ ಆಗಿದ್ಲು ಈ ಮಲ್ಲಮ್ಮ. ಮಲ್ಲಮ್ಮ ತಮ್ಮದೇ ಆದ ಇನ್ಸ್ಟಾಗ್ರಾಮ್ ಪೇಜನ್ನು ಕೂಡ ಹೊಂದಿದ್ದಾರೆ, ಯೂಟ್ಯೂಬ್ ಚಾನಲ್ ಕೂಡ ಹೊಂದಿದ್ದಾರೆ ಇವರು. ಮಲ್ಲಮ್ಮ ಎನ್ನುವಂಥ ಒಬ್ಬ ಅಜ್ಜಿ, ಮಹಿಳೆ ಅಜ್ಜಿ ಏನಿದ್ದಾರೆ ಇವರು. ರೀಲ್ಸ್ ಮೂಲಕ ಸಖತ್ ವೈರಲ್ ಆಗಿರುವ ಈ ಮಲ್ಲಮ್ಮ ಈಗ ಬಿಗ್ ಬಾಸ್ಗೆ ಎಂಟ್ರಿಯನ್ನು ಕೊಟ್ಟಿರುವಂಥದ್ದು. ಮಲ್ಲಮ್ಮ ಇನ್ನೋಸೆಂಟು ಇನ್ಫ್ಲೂಯೆನ್ಸನ್ನು ಬಳಸ್ಕೊಳ್ಳಲಾಗಿದೆ ಇಲ್ಲಿ. ತಮ್ಮ ಸರಳ ಜೀವನ ಶೈಲಿ ಏನಿದೆ, ಹಾಸ್ಯಮಯ ಒಂದು ರೀಲ್ಸ್ನಿಂದ ಎಲ್ಲರ ಒಂದು ಗಮನವನ್ನು ಸೆಳೆತಿದ್ರು. ಹಳ್ಳಿ ಸಂಸ್ಕೃತಿ ಬಿಂಬಿಸುವಂತಹ ವಿಡಿಯೋಗಳೇ ಇವರ ಬಂಡವಾಳ ಆಗಿತ್ತು. ಹೀಗಾಗಿ ಇವರು ಬಿಗ್ ಬಾಸ್ ಮನೆಗೆ ಹೋಗಿ ಇದೆಲ್ಲವೂ ಕೂಡ ಹೆಲ್ಪ್ ಮಾಡ್ತು. ಮಾತಿನ ಮಲ್ಲಮ್ಮಗೆ ಹೀಗೆ ಇಬ್ಬರು ಗಂಡು ಮಕ್ಕಳಿದ್ದಾರೆ. ಮಲ್ಲಮ್ಮ ಉತ್ತರ ಕರ್ನಾಟಕದ ಭಾಗದವರು. ಇವರಿಗೆ ಇಬ್ಬರು ಕೂಡ ಗಂಡು ಮಕ್ಕಳು ಇರುವಂಥದ್ದು. ಅಪ್ಪಟ ಉತ್ತರ ಕರ್ನಾಟಕ ಶೈಲಿಯ ಮಾತುಗಳನ್ನು ಆಡೋರು. ಉತ್ತರ ಕರ್ನಾಟಕದ ಒಂದು ಸೊಗಡೇನಿದೆ ಅದನ್ನು ಬಳಸಿಕೊಂಡು ವಿಡಿಯೋಗಳನ್ನು ಮಾಡ್ತಾಯಿದ್ರು. ಇವರಿಗೆ ಇನ್ಸ್ಟಾಗ್ರಾಮ್ ಖಾತೆ ಕೂಡ ಇದೆ, ಯೂಟ್ಯೂಬ್ ಚಾನಲ್ ಕೂಡ ಇದೆ. ಕೆಲಸ ಮಾಡೋಕ್ಕೆ ಅಂತ ಬೆಂಗಳೂರಿಗೆ ಬಂದಿದ್ದರು. ಆಗ ವಿಡಿಯೋಗಳನ್ನು ಮಾಡೋಕ್ಕೆ ಶುರು ಮಾಡಿದ್ರು. ಅವರ ಒಂದು ಸರಳವಾದಂಥ ಒಂದು ಜೀವನ ಶೈಲಿ ಆಗಿರ್ಬೋದು, ಅವರ ಒಂದು ಮುಗ್ಧತೆ ಆಗಿರ್ಬೋದು, ಅವರ ಒಂದು ಹಾಸ್ಯಮಯ ರೀಲ್ಸ್ಗಳಾಗಿರ್ಬೋದು, ಇವೆಲ್ಲವೂ ಕೂಡ ಜನರನ್ನು ಗಮನ ಸೆಳೀತು. ಯಾರೂ ಕೂಡ ಊಹೆ ಮಾಡಲಿರಲಿಲ್ಲ ಈ ಮಲ್ಲಮ್ಮ ಬರ್ತಾರೆ ಬಿಗ್ ಬಾಸ್ಗೆ ಅಂತ. ಆದರೆ ನಿರೀಕ್ಷೆಗೂ ಮೀರಿ ಬಿಗ್ ಬಾಸ್ ತಂಡ ಏನಿದೆ ಇವರನ್ನು ಹುಡುಕಿ ಕರ್ಕೊಂಡು ಬಂದಿರುವಂಥದ್ದು. ಮೂರನೇ ಕಂಟೆಸ್ಟೆಂಟ್ ಹಾಕಿ ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ ಇವರು. ಎಲ್ಲರ ಒಂದು ಗಮನವನ್ನು ಕೂಡ ಸೆಳೀತಾ ಇದ್ದಾರೆ. ಮಾತಿನ ಮಲ್ಲಿ ಅಂತಾನೆ ಇವರು ಹೆಸರನ್ನು ಪಡೆದುಕೊಂಡಿದ್ರು. ಎಲ್ಲ ಕಡೆ ಇವರ ಒಂದು ರೀಲ್ಸ್ಗಳಿದ್ದು ಸಖತ್ ವೈರಲ್ ಆಗಿತ್ತು. ಈಗ ಮತ್ತೆ ಟ್ರೆಂಡ್ ಆಗ್ತಾ ಇದ್ದಾರೆ. ಬಿಗ್ ಬಾಸ್ಗೆ ಬಂದು ಇವರ ಒಂದು ಹೆಸರು ಮತ್ತಷ್ಟು ಜೋರಾಗಿ ಕೇಳ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಯಾರು ಮಲ್ಲಮ್ಮ ಅಂದರೆ ಈ ಮಾತಿನ ಮಲ್ಲಮ್ಮ ಯಾರಿದ್ದಾರೆ? ಇವರು ಉತ್ತರ ಕರ್ನಾಟಕ ಭಾಗದವರು, ಅಪ್ಪಟ ಹಳ್ಳಿಯ ಪ್ರತಿಭೆಯನ್ನು ಹೊಂದಿರುವಂಥವರು. ಹಳ್ಳಿಯಿಂದ ಬಂದಂತಹ ವ್ಯಕ್ತಿ, ಯಾದಗಿರಿ ಮಹಿಳೆಯವರು. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಒಂದು ಸಣ್ಣ ಹಳ್ಳಿ ಏನಿದೆ, ಆ ಹಳ್ಳಿಯಿಂದ ಬಂದಂಥವರು ಕೆಲಸವನ್ನು ಹುಡುಕಿಕೊಂಡು ಸಾವಿರಾರು ಜನ, ಲಕ್ಷಾಂತರ ಜನ ಬೆಂಗಳೂರಿಗೆ ಬರ್ತಾರೆ. ಅವರ ರೀತಿಯೇ ಇವರು ಕೂಡ ಬೆಂಗಳೂರಿಗೆ ಬಂದಿದ್ದರು ಕೆಲಸವನ್ನು ಹುಡುಕಿಕೊಂಡು. ಮಲ್ಲಮ್ಮ ಎನ್ನುವಂಥ ಅಜ್ಜಿ ಏನಿದ್ದಾರೆ ಇವರು, ಅವರ ಒಂದು ತಮ್ಮದೇ ಒಂದು ಮಾತಿನ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗಿದ್ದರು. ಇವರಿಗೆ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಯೂಟ್ಯೂಬ್ ಚಾನಲ್ ಕೂಡ ಇದೆ. ಇವರು ಅದರಲ್ಲಿ ವಿಡಿಯೋಗಳನ್ನು ಮಾಡಿ ಫೇಮಸ್ ಆಗಿದ್ದರು. ಆದರೂ ಕೂಡ ಸಾಕಷ್ಟು ಜನರಿಗೆ ಇವ್ರ ಬಗ್ಗೆ ಗೊತ್ತಿರಲಿಲ್ಲ.
ಬಿಗ್ ಬಾಸ್ಗೆ ಈಗ ಬಂದಾಗಿಂದ ಇವರ ಬಗ್ಗೆ ಎಲ್ಲರೂ ಕೂಡ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಇವರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋದಕ್ಕೆ ಯಾರಿರಬಹುದು ಇವರು, ಬಿಗ್ ಬಾಸ್ ಈ ರೀತಿಯಾದಂಥ ಒಂದು ಕಂಟೆಸ್ಟೆಂಟ್ನ ತಂದಿದ್ದಾರೆ ಅಂತಂದರೆ ಏನೋ ಒಂದು ಕಾರಣ ಇದ್ದೇ ಇರುತ್ತೆ. ಸುಮ್ಮನೆ ಅಂತೂ ಯಾರನ್ನೂ ಬಿಗ್ ಬಾಸ್ಗೆ ಕರ್ಕೊಂಡು ಬರಲ್ಲ. ಹೀಗಾಗಿ ಇಂಥ ಒಂದು ಹಳ್ಳಿ ಪ್ರತಿಭೆಯನ್ನು ಹುಡುಕಿ ಒಬ್ಬ ಉತ್ತರ ಕರ್ನಾಟಕದ ಅಜ್ಜಿಯನ್ನು, ಮಹಿಳೆಯನ್ನು ಹುಡುಕಿ ತಂದಿರುವಂಥದ್ದು ನಿಜಕ್ಕೂ ಕೂಡ ಉತ್ತರ ಕರ್ನಾಟಕದ ಭಾಗದ ಜನರಿಗೆ ಖುಷಿ ಕೊಡುತ್ತೆ. ನಮ್ಮ ಒಂದು ಸೊಗಡಿನ ಒಂದು ಪ್ರತಿಭೆಯನ್ನು ಗುರುತಿಸಿ ಬಿಗ್ ಬಾಸ್ಗೆ ತಂದಿರೋದು ಆ ಒಂದು ಭಾಗದ ಜನರಿಗೆ ಖುಷಿ ಕೊಡುತ್ತೆ. ಮತ್ತು ಕೆಲವೊಂದು ಭಾಗದ ಜನರಿಗೆ ಆಶ್ಚರ್ಯ ಕೂಡ ತಂದಿರುವಂಥದ್ದು. ಇವರನ್ನು ನಾವು ಎಕ್ಸ್ಪೆಕ್ಟೇ ಮಾಡಲಿಲ್ಲ ಇಂಥವ್ರು ಬರ್ತಾರೆ ಅಂತ. ಯಾರೋ ಸೆಲೆಬ್ರಿಟಿಗಳು ಬರ್ತಾರೆ, ಸಿನಿಮಾ ಆ್ಯಕ್ಟರ್ ಬರ್ತಾರೆ, ಸೀರಿಯಲ್ ಆ್ಯಕ್ಟರ್ ಬರ್ತಾರೆ, ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವೊಂದು ಈಗೇನು ವೈರಲ್ ಆಗ್ತಾ ಇದ್ದಾರಲ್ಲ ಕೆಲವು ಜನ, ಅವರು ಬರ್ತಾರೆ ಅಂತ ತುಂಬ ನಿರೀಕ್ಷೆಗಳಿತ್ತು. ಎಲ್ಲ ನಿರೀಕ್ಷೆಗಳನ್ನು ಮೀರಿ ಈಗ ಮಲ್ಲಮ್ಮ ಬಂದಿರುವಂಥದ್ದು. ಮಲ್ಲಮ್ಮ ಬಿಗ್ ಬಾಸ್ ಮನೆಯ ಮೆಟ್ಟಿಲನ್ನು ತುಳಿದಿರುವಂಥದ್ದು. 3ನೇ ಕಂಟೆಸ್ಟೆಂಟ್ ಆಗಿ ಯೂಟ್ಯೂಬ್ ಚಾನಲ್ ಇದೆ ಇವ್ರದ್ದು, ಇನ್ಸ್ಟಾಗ್ರಾಮ್ ರೀಲ್ಸ್ಗಳನ್ನು ಮಾಡ್ತಾರೆ, ಎಲ್ಲ ಕಡೆ ವೈರಲ್ ಆಗಿದ್ರು. ಆದರೂ ಕೂಡ ಇವರು ಬರ್ತಾರೆ ಎನ್ನುವಂತಹ ನಿರೀಕ್ಷೆ ಇರಲಿಲ್ಲ. ಇವ್ರ ಹೆಸರು ಎಲ್ಲೂ ಕೂಡ ಕೇಳಿರಲಿಲ್ಲ. ಬಿಗ್ ಬಾಸ್ನ ಒಂದು ಸಂಭಾವ್ಯ ಪಟ್ಟಿಯನ್ನು ಏನು ಬಿಡುಗಡೆ ಮಾಡ್ತಿದ್ರು ಒಂದು ತಿಂಗಳುಗಳ ಮುಂಚೆನೇ ಬೇರೆ ಬೇರೆ ಕಡೆ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ, ಅದರಲ್ಲಿ ಎಲ್ಲೂ ಕೂಡ ಇವ್ರ ಹೆಸರು ಕೇಳಿರಲಿಲ್ಲ. ಆದರೆ ಈಗ ಎಲ್ಲರ ಒಂದು ನಿರೀಕ್ಷೆಯನ್ನು ಮೀರಿ ಮಲ್ಲಮ್ಮ ಬಿಗ್ ಬಾಸ್ ಮನೆಗೆ ಬಂದಿರುವಂಥದ್ದು 3ನೇ ಕಂಟೆಸ್ಟೆಂಟ್ ಆಗಿ ಎಲ್ಲರ ಗಮನವನ್ನು ಸೆಳೀತಾ ಇದ್ದಾರೆ. ಅಪ್ಪಟ ಹಳ್ಳಿಯ ಪ್ರತಿಭೆ, ಗ್ರಾಮೀಣ ಸೊಗಡನ್ನು ಹೊಂದಿರುವಂತಹ ಇವರ ಮಾತಿನ ಶೈಲಿ ಉತ್ತರ ಕರ್ನಾಟಕದ ಶೈಲಿ ಇರೋದ್ರಿಂದ ಎಲ್ಲರೂ ಕೂಡ ಆಕರ್ಷಿತರಾಗ್ತಾರೆ ಇವರ ಕಡೆಗೆ. ಅಂತಹ ಒಬ್ಬ ವ್ಯಕ್ತಿಯನ್ನು ಕರೆತಂದಿರುವಂಥದ್ದು, ಅಂತಹ ಒಬ್ಬ ಮಹಿಳೆಯನ್ನು, ಅಜ್ಜಿಯನ್ನು ಕರೆತಂದಿರುವಂಥದ್ದು ಬಿಗ್ ಬಾಸ್ ಒಂದು ಟೀಮ್ ಏನಿದೆ, ನಿಜಕ್ಕೂ ಕೂಡ ಅವರ ಒಂದು ಹುಡುಕಾಟ ವಿಭಿನ್ನವಾಗಿದೆ ಅನ್ನುವಂಥದ್ದನ್ನು ತೋರಿಸ್ತಾ ಇದೆ. ಬಿಗ್ ಬಾಸ್ನ ಒಂದು ಟೀಮ್ ಏನಿದೆ ನಿಜಕ್ಕೂ ಕೂಡ ಉತ್ತರ ಕರ್ನಾಟಕದ ಪ್ರತಿಭೆಗಳಿಗೆ ಒಂದು ವೇದಿಕೆಯನ್ನು ಕೊಟ್ಟಿದೆ. ಇಂತಹ ಒಂದು ಬಿಗ್ ಬಾಸ್ನಲ್ಲಿ ಉತ್ತರ ಕರ್ನಾಟಕ ಭಾಗದ ಒಂದು ಜನರಿಗೆ ಎಲ್ರಿಗೂ ಕೂಡ ಖುಷಿಯಾದಂತಹ ಒಂದು ವಿಚಾರ ಆಗುತ್ತೆ. ಆದರೆ ಬೇರೆ ಭಾಗದ ಜನರಿಗೆ ಒಂದು ಆಶ್ಚರ್ಯನ ಮೂಡಿಸಿದ್ದೇನೆ. ಇಂತಹ ಒಬ್ಬ ಹಳ್ಳಿಯ ಒಂದು ಪ್ರತಿಭೆಯನ್ನು ತಂದಿರುವಂಥದ್ದು, ಹಳ್ಳಿಯ ಒಂದು ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡುವ ರೀತಿಯಲ್ಲಿ ಬಿಗ್ ಬಾಸ್ ಇಂತಹ ಒಂದು ಯೋಚನೆಯನ್ನು ಮಾಡಿ ಅವರನ್ನು ಆಯ್ಕೆ ಮಾಡಿರುವುದು ಒಂದು ರೀತಿಯಲ್ಲಿ ಸರಿ ಅನಿಸುತ್ತೆ. ಆದರೆ ತುಂಬ ಜನ ಮಾತ್ರ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ. ಏನು ಗುರು, ನಾವು ಯಾರ್ಯಾರನೋ ಅಂದ್ಕೊಂಡಿದ್ವಿ, ಏನೇನೋ ಆಗಿತ್ತು, ಆದರೆ ಇಂಥವ್ರನ್ನ ಕರೆತಂದಿದ್ದಾರಲ್ಲ ಅಂತ ಹೇಳಿ. ಯಾಕಂದರೆ ಕಳೆದ ಒಂದು ಸೀಸನ್ನಲ್ಲಿ ಕೂಡ ನೀವು ಗಮನಿಸಿರ್ಬೋದು, ಹನುಮಂತ ಕೂಡ ಅಪ್ಪಟ ಹಳ್ಳಿಯ ಪ್ರತಿಭೆ, ಉತ್ತರ ಕರ್ನಾಟಕದ ಪ್ರತಿಭೆ. ಅಂತಹ ಪ್ರತಿಭೆಯನ್ನು ತಂದಿದ್ರು, ಭಾರಿ ತುಂಬ ಚೆನ್ನಾಗಿ ಕ್ಲಿಕ್ ಆಗಿತ್ತು. ಆಗಲೂ ಕೂಡ ಬಿಗ್ ಬಾಸನ್ನು ತುಂಬ ನೋಡೋರ ಸಂಖ್ಯೆ ಅವರಿಂದ ಹೆಚ್ಚಾಗಿತ್ತು, ಫೇಮಸ್ ಆಗಿದ್ದ ಹನುಮಂತ. ಇದಕ್ಕಿಂತ ಮುಂಚೆ ಬೇರೆ ಬೇರೆ ಒಂದು ಖಾಸಗಿ ಚಾನಲ್ಗಳಲ್ಲಿ ಹೋಗಿ ಶೋಗಳನ್ನು ಮಾಡಿ ಫೇಮಸ್ ಆಗಿದ್ದ. ಆದರೆ ಅಲ್ಲಿ ಗಮನ ಸೆಳೆದಿದ್ದು ಕೂಡ ಆತನ ಮುಗ್ಧತೆ, ಆತನ ಮಾತುಗಾರಿಕೆ, ಉತ್ತರ ಕರ್ನಾಟಕ ಶೈಲಿಯ ಒಂದು ಮಾತುಗಾರಿಕೆ. ಇದೇ ಈಗ ಈ ಒಂದು ಮಲ್ಲಮ್ಮನಿಗೆ ಪ್ಲಸ್ ಪಾಯಿಂಟ್ ಆಗ್ಬೋದ ಅನ್ನೋ ರೀತಿಯಲ್ಲಿ ಇವರನ್ನು ಕರೆತಂದುಕೊಂಡು ಬಂದಿದೆ ಈಗೊಂದು ಬಿಗ್ ಬಾಸ್ ತಂಡ. ಉತ್ತರ ಕರ್ನಾಟಕದ ಶೈಲಿಯ ಮಾತುಗಳು ಅಂದರೆ ತುಂಬ ಜನಕ್ಕೆ ಇಷ್ಟ ಆಗುತ್ತೆ, ಅವರ ಒಂದು ಸೊಗಡು ಇಷ್ಟ ಆಗುತ್ತೆ ಅಂತ ಹೇಳಿ ಮತ್ತೆ ಉತ್ತರ ಕರ್ನಾಟಕದವರಿಗೆ ಮಣೆ ಹಾಕಿರುವಂಥದ್ದು ಬಿಗ್ ಬಾಸ್ ಟೀಮ್. ಇದರಿಂದ ಮತ್ತೆ ಬಿಗ್ ಬಾಸ್ ಮತ್ತು ಇದು ಕನ್ನಡ ಬಿಗ್ ಬಾಸು ಮತ್ತು ತೆಲುಗು ಬಿಗ್ ಬಾಸ್ ಏನಿದೆ, ತೆಲುಗು ಬಿಗ್ ಬಾಸ್ನಲ್ಲಿ ಕೂಡ ಇದೇ ರೀತಿಯಾದ ಒಂದು ಪ್ರಯೋಗ ಆಗಿತ್ತು, ಅಲ್ಲಿ ಕೂಡ ಕ್ಲಿಕ್ ಆಗಿತ್ತು. ಅದನ್ನೇ ಕೂಡ ಬಳಸ್ಕೊಳ್ತಾ ಇದೆ ಇಲ್ಲಿ ಕನ್ನಡ ಬಿಗ್ ಬಾಸ್ನಲ್ಲಿ ಎನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇರುವಂಥ. ಹೀಗಾಗಿ ಒಂದು ಡಿಫ್ರೆಂಟ್ ಆಗಿರುವಂಥ ಒಂದು ಪರ್ಸನ್ಗಳಿಗೆ ಕೈ ಹಾಕ್ತಾ ಇದ್ದಾರೆ. ತೆಲುಗು ಬಿಗ್ ಬಾಸ್ನಲ್ಲಿ ಕೂಡ ಇದೇ ರೀತಿಯಾಗಿ ನಡೆದಿತ್ತು. ಇದೇ ರೀತಿಯ ಒಂದು ಹಳ್ಳಿಯ ಪ್ರತಿಭೆಗಳನ್ನು ತಂದು ಅಲ್ಲಿ ಕೂಡ ಒಬ್ಬ ವ್ಯಕ್ತಿಯನ್ನು ತಂದರು, ರೈತನನ್ನು. ನಾನು ರೈತ ಅಂತ ಹೇಳ್ಕೊಂಡು ಆತ ಕೂಡ ನಾನು ಬಿಗ್ ಬಾಸ್ಗೆ ಹೋಗ್ಬೇಕು ಅಂತ ಅನ್ಕೊಳ್ತಾ ಇದ್ದ. ಆತನನ್ನು ಕರೆತಂದಿದ್ರು, ಆತ ಅಲ್ಲಿ ವಿನ್ನರ್ ಆಗಿದ್ದ ಕೂಡ ಬಿಗ್ ಬಾಸಲ್ಲಿ, ತೆಲುಗಿನ ಬಿಗ್ ಬಾಸ್ನಲ್ಲಿ. ಅದು ಕೂಡ ಒಂದು ಸಖತ್ತಾಗಿ ಟ್ರೆಂಡ್ ಆಗಿತ್ತು. ತೆಲುಗು ಬಿಗ್ ಬಾಸ್ನಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ, ಒಬ್ಬ ರೈತ ಅಂತ ಹೇಳ್ಕೊಂಡು ಬಂದಂತಹ ವ್ಯಕ್ತಿ, ಅವರಿಗೆ ಒಂದು ಅವಕಾಶವನ್ನು ಕೊಡಲಾಗಿತ್ತು. ಆತ ಬಂದು ಬಿಗ್ ಬಾಸ್ ವಿನ್ನರ್ ಕೂಡ ಆಗಿದ್ದ. ಅದೇ ರೀತಿಯಲ್ಲಿ ಈಗ ಕನ್ನಡದಲ್ಲಿ ಕೂಡ ಆಗಿರುವಂಥದ್ದು. ಕನ್ನಡ ಬಿಗ್ ಬಾಸ್ ಕೂಡ ಉತ್ತರ ಕರ್ನಾಟಕ ಒಂದು ಪ್ರತಿಭೆಯನ್ನು ಕರೆತಂದು ಅವರನ್ನು 3ನೇ ಕಂಟೆಸ್ಟೆಂಟ್ ಆಗಿ ನಿಲ್ಲಿಸಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.